ಬಜೆಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಈ ವರ್ಷದ ಬಜೆಟ್ ಮಂಡಿಸಲಾಗಿತ್ತು. ಬಜೆಟ್ ಮೇಲೆ ತಮ್ಮ ಮಾತುಗಳನ್ನ ಹೇಳಿದ್ದಾರೆ. ಉತ್ತಮ ಆಡಳಿತ, ಸಮಾಜಮುಖಿ ಗುರಿಯ ಬಜೆಟ್ ಇದಾಗಿದೆ. ಬೆಲೆ ಏರಿಕೆ ತಡೆಯುವ ದೂರದೃಷ್ಟಿಯಿಂದ ಈ ವರ್ಷದ ಬಜೆಟ್ ಅನ್ನು ಮಂಡಿಸಲಾಗಿದೆ. ಶೀಘ್ರದಲ್ಲೇ 3ನೇ ಅತಿದೊಡ್ಡ ಆರ್ಥಿಕತೆ ಆಗ್ತೀವಿ ಅಂತ ಹೇಳಿ ಮೋದಿ ಭರವಸೆಯನ್ನು ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ದೊಡ್ಡ ಹೆಜ್ಜೆಯನ್ನ ಇಡಲಾಗಿದೆ. ಈ ಬಾರಿ ದೂರದೃಷ್ಟಿಯನ್ನ ಇಟ್ಕೊಂಡು ಈ ವರ್ಷದ ಬಜೆಟ್ ಅನ್ನ ಮಂಡಿಸಲಾಗಿದೆ. ಮೇಕ್ ಇನ್ ಇಂಡಿಯಾ ಮಹತ್ವಾಕಾಂಕ್ಷಿ ಯೋಜನೆ, ಆತ್ಮನಿರ್ಭರ್ ಭಾರತದ ಉದ್ದೇಶದ ಬಜೆಟ್ ಇದಾಗಿದೆ. ಕೃಷಿ ವಲಯ, ಸೆಮಿಕಂಡಕ್ಟರ್ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಚಾಂಪಿಯನ್ ಎಂಎಸ್ಎಂಇಗಳ ಆರಂಭಕ್ಕೆ ಒತ್ತನ್ನ ನೀಡಲಾಗಿದೆ. ಲೋಕಲ್ನಿಂದ ಗ್ಲೋಬಲ್ಗೆ ಏರುವಂತಹ ಉದ್ದೇಶ ಇರೋದ್ರಿಂದ ಈ ಬಾರಿಯ 2026-27ನೇ ಸಾಲಿನ ಬಜೆಟ್ ಅನ್ನ ಮಂಡಿಸಿದ್ದೇವೆ ಅಂತ ಹೇಳಿ ಮೋದಿ ಮಾತನಾಡಿದ್ದಾರೆ. ವಿಕಸಿತ ಭಾರತದ ವೇಗ ಹೆಚ್ಚಿಸುವ ಯೋಜನೆಗಳನ್ನ ಕೂಡ ರೂಪಿಸಲಾಗ್ತಾ ಇದೆ. ಯುವ ಜನಾಂಗದ ಕನಸು, ವೇಗ, ಅಭಿವೃದ್ಧಿ ಇದೆ. ಆರೆಂಜ್ ಆರ್ಥಿಕತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಯುವ ಜನಾಂಗಕ್ಕೆ ಹೊಸ ಹೊಸ ಅವಕಾಶಗಳು ಸಿಗಬೇಕು. ಹಾಗಾಗಿ ಹೊಸ ಹೊಸ ಯೋಜನೆಗಳನ್ನ ರೂಪಿಸಲಾಗ್ತಾ ಇದೆ. ಬಜೆಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಕೇಂದ್ರ ಸಚಿವೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರು 2026-27ನೇ ಸಾಲಿನ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಎಲ್ಲಾ ವಲಯಕ್ಕೂ ಕೂಡ ಸಾಕಷ್ಟು ನಿರೀಕ್ಷೆಗಳಿತ್ತು, ಎಲ್ಲ ವರ್ಗಗಳಿಗೂ ಕೂಡ. ಆದರೆ ಈ ಬಾರಿ ಆರೋಗ್ಯ ಕ್ಷೇತ್ರಕ್ಕೆ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಇದು ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೂರದೃಷ್ಟಿಯ ನೋಟವನ್ನ ಇಟ್ಕೊಂಡು ಈ ಬಾರಿಯ ಬಜೆಟ್ ಅನ್ನ ಮಂಡಿಸಿದ್ದೇವೆ ಅಂತ ಹೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಆತ್ಮನಿರ್ಭರ್ ಭಾರತದ ಉದ್ದೇಶವನ್ನ ಇಟ್ಕೊಂಡು ಈ ಬಜೆಟ್ ಮಂಡಿಸಲಾಗಿದೆ. ಇನ್ನು 2026-27ನೇ ಸಾಲಿನ ಬಜೆಟ್ ಅನ್ನ ಮಂಡಿಸಲಾಗಿದೆ. ಹಾಗಿದ್ರೆ ಈ ಬಜೆಟ್ನ ಹೈಲೈಟ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಒಂದೊಂದೇ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೀವಿ. 3 ಹೊಸ ಫಾರ್ಮಾ ಕಾಲೇಜುಗಳನ್ನ ಘೋಷಣೆ ಮಾಡಲಾಗಿದೆ. ಸೆಮಿಕಂಡಕ್ಟರ್ ವಲಯಕ್ಕೆ 40,000 ಕೋಟಿಯನ್ನ ಮೀಸಲಿಡಲಾಗಿದೆ. ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 10,000 ಕೋಟಿಯನ್ನ ಮೀಸಲು ಇಡಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಇದು ನಮೋ ಬಜೆಟ್ನ ಹೈಲೈಟ್ಸ್. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ 2,000 ಕೋಟಿಯನ್ನ ನೀಡಲಾಗಿದೆ. ಆತ್ಮನಿರ್ಭರ್ ಭಾರತಕ್ಕಾಗಿ 2,000 ಕೋಟಿ. ಇದರ ಜೊತೆಗೆ ಎಂಎಸ್ಎಂಇಗಳಿಗೆ 7 ಲಕ್ಷ ಕೋಟಿಯನ್ನ ಘೋಷಣೆ ಮಾಡಲಾಗಿದೆ. ಭವಿಷ್ಯದ ಚಾಂಪಿಯನ್ಗಳಿಗಾಗಿಯೇ 10,000 ಕೋಟಿಯನ್ನ ನೀಡಲಾಗಿದೆ. ಜಾಮ್ನಗರದಲ್ಲಿ WHO ಕೇಂದ್ರ ಸ್ಥಾಪನೆ ಕೂಡ ಆಗುತ್ತೆ. ಹಾಗಾಗಿ ಸಾಕಷ್ಟು ಹೈಲೈಟ್ಸ್ ಗಳನ್ನ ಒಳಗೊಂಡಿದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಾಲಕಿಯರ ಹಾಸ್ಟೆಲ್ ಅನ್ನ ಮಾಡಲಾಗುತ್ತೆ. ಕ್ರೀಡಾಪಟುಗಳಿಗೆ ಖೇಲೋ ಇಂಡಿಯಾ ಮಷೀನ್, ಆ ಮೂಲಕ ಕೂಡ ಕ್ರೀಡಾಪಟುಗಳಿಗೆ ಉತ್ತೇಜನವನ್ನ ನೀಡಲಾಗುತ್ತೆ. ಗೋಡಂಬಿ, ತೆಂಗು, ಕೋಕೋ ಅಭಿವೃದ್ಧಿಯನ್ನ ಮಾಡಲಾಗುತ್ತೆ. ಎಐ ಮೂಲಕ ಕೃಷಿ ವಲಯ ಉನ್ನತೀಕರಣ ಆಗುತ್ತೆ. ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಶ್ರೀಮಾರ್ಟ್ ಸ್ಕೀಮ್ ಅನ್ನ ನೀಡಲಾಗ್ತಾ ಇದೆ. ಇದು ನಮೋ ಬಜೆಟ್ನ ಹೈಲೈಟ್ಸ್. ಕ್ಯಾನ್ಸರ್ ಸಂಬಂಧಿತ 17 ಔಷಧಿಗಳ ಮೇಲೆ ರಿಯಾಯಿತಿಯನ್ನ ನೀಡಲಾಗಿದೆ. ದೇಶದಲ್ಲಿ 3 ಹೊಸ ಏಮ್ಸ್, 7 ರೈಲು ಕಾರಿಡಾರ್ಸ್ ಇರುತ್ತೆ. ಒಡಿಶಾ, ಕೇರಳ, ಛತ್ತೀಸ್ಗಢದಲ್ಲಿ ಗಣಿಗಾರಿಕೆಗೆ ಕಾರಿಡಾರ್ ಇರುತ್ತೆ. ಮತ್ತೊಂದು ಕಡೆ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 10,000 ಕೋಟಿಯನ್ನ ಮೀಸಲು ಇಡಲಾಗಿದೆ. ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 10,000 ಕೋಟಿಯನ್ನ ಮೀಸಲು ಇಡಲಾಗಿದೆ ಅಂತ ಹೇಳಿ ನಮೋ ಬಜೆಟ್ ಮಂಡಿಸಿದ್ದಾರೆ.